ಕೆಲವೊಂದಿಷ್ಟು ಜಾಗ, ಕೆಲವೊಂದಿಷ್ಟು ಘಟನೆಗಳು, ಕೆಲವೊಂದಿಷ್ಟು ಮನುಷ್ಯರನ್ನ ನಮ್ಮ ಜೀವನದಲ್ಲಿ ನಾವು ಮರೆಯೋಕ್ಕಾಗಲ್ಲ. ಅದೇ ಥರ ಈಗ ನಾವು ಕಲಿತು ಬಂದಂಥ ಶಾಲೆಗಳನ್ನು ಕೂಡ ಮರೆಯೋಕ್ಕಾಗಂಗಿಲ್ಲ. ಸೊ ನಾನು ಕಲಿತಂಥ ಶಾಲೆ ಸಿದ್ಧಗಂಗಾ ಮಠ. ಗುಡಿಯಿಂದ ಕೆಳಗಡೆ ಹಿಡ್ಕೊಂಡು ಹೊಂಟಿವಿ ನೋಡ್ರಿ. ನಾ ಬಾಳೆಹಣ್ಣು ತಿನ್ನತ್ತೀನಿ. ಈ ಬೇಡ ಅಂದ್ರೆ ಪೂಜಾರರು ಕೊಟ್ಟಾರ. ಅವಾಗ ಇಲ್ಲೆಲ್ಲ ಕೋತಿ ಭಯಂಕರ ಇದ್ದು. ಇಷ್ಟೊಳಗಡೆ ನಿನ್ನ ಕೈಯಾಗಿ ಇವನು ಉಳಿಸ್ತಿದ್ದಿಲ್ಲ ಅವು. ಪುಣ್ಯ ನಾವ ಕೋತಿಯಾಗಿ ಈಗಿಲ್ಲಿ. ಅಲ್ಲ ಪಾಪ ಪೂಜಾರಿಗೆ ನಮ್ಮ ಮೇಲೆ ಏನು ಪ್ರೀತಿ ಆಯ್ತೋ ಏನೋ ಗೊತ್ತಿಲ್ಲ. ತೋಡ್ರಿ ತಿನ್ರಿ ಅಂತ ಬೆಲ್ಲ, ಆಮೇಲೆ ಬಾಳೆಹಣ್ಣು ಎಲ್ಲ ಕೊಟ್ಟರು. ಕೊಬ್ಬರಿ. ನಾವು ಇಡೀ ಇವ್ನ 4 ಮೆಟ್ಲು ಇಳ್ಯಾಕ ಮುದುಕರ ಥರ ಮಾಡಾಯ್ತೀವಿ ಇವಾಗಲೇ. ಫಸ್ಟ್ ವಿಷಯಣ ಇದೆಲ್ಲ ಕಾಡು. ಇದೆಲ್ಲ ಕಾಡು. ಇಲ್ಲಿ ನಾವೀಗೇನು ಡೈರೆಕ್ಟಾಗಿ ನೋಡಾಯ್ತೀವಲ್ಲ, ಹಿಂಗಿದ್ದಿಲ್ಲ. ನೀನು ನಂಬ್ತಾ ಬಿಡ್ತೇವೆ ಗೊತ್ತಿಲ್ಲ. ಇಲ್ಲಿ ನಂದೀಶ್ವರ ಐತಿ ಗೊತ್ತಾ, ಇದು ಒಂದು ಕಲ್ಲು ಬಂಡೆ ಇತ್ತು ಅಷ್ಟೇ. ಇದನ್ನು ಕೆತ್ತಿರೋದು ಆ್ಯಕ್ಚುಲಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಕಾಡಿದು. ಫಸ್ಟ್ ಬುದ್ಧಿಯವ್ರದ್ದು ಆಶೀರ್ವಾದ ತಗೊಂಡು ಮುಂದೆ ಹೋದ್ರೆ ಅನುಕೂಲ ಆಗುತ್ತಾ. ನಾ ಇದ್ದಾಗ ನನಗೆ ಆಶೀರ್ವಾದ ಮಾಡಿದಂಥ ಕೈ ಇದು. ಇವಾಗ ಅವರು ಲಿಂಗೈಕ್ಯರಾಗಿದ್ರು ಕೂಡ ನಮ್ಮ ಮನಸ್ಸಲ್ಲಿ ಇನ್ನೂ ಇದ್ದಾರೆ. ಈ ಗಾಳಿ ಸಿದ್ಧಗಂಗೆ ಗಾಳಿ, ನೆಲ, ಜಲ ಎಲ್ಲ ಅಲ್ಲಿ ಇನ್ನೂ ಇದ್ದಾರೆ ಅವರು. ಅದೊಂದು ನಂಗೆ ಖುಷಿ. ಸ್ಕೂಲ್ ಮುಗೀತು, ಈಗ ಪ್ರೇಯರ್ ಆರಂಭ ಆಗುತ್ತೆ. ಈಗ ಇದಕ್ಕೆ ಹೋಗ್ತಾರಲ್ಲ, ಹಾಸ್ಟೆಲ್ಗೆ ಹೋಗಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಪಂಜೆ ಎಲ್ಲ ಉಟ್ಕೊಂಡು ಪ್ರೇಯರ್ ಹಾಲಿಗೆ ಬರ್ತಾರೆ ಇವರೆಲ್ಲ. ಈಗ ಪ್ರೇಯರ್ ಹಾಲಿಗೆ ಬಂದು ಒಂದು ಅರ್ಧ ತಾಸಿನ ಪ್ರೇಯರ್ ಇರುತ್ತೆ. ಎಲ್ಲ ಇವತ್ತಿ ಪಟ ಕಂಪಲ್ಸರಿ, ಕೆಂಪು ವಸ್ತ್ರ, ಬಿಳಿ ಲುಂಗಿ ಹಾಕ್ಕೊಂಡು ಸೀದಾ ಒಂದು ಅಳತಿ ಏನೋ ಊರಾಗ ಏನಾರು ಇರ್ತಾರಲ್ಲ ನಮ್ಮ ಕಡೆ, ಹಂಗೆ ಒಳ್ಳೆ ರೆಡಿಯಾಗಿ ಬಂದು ಬುದ್ಧಿಯವ್ರು ಕುಂದಿರ್ತಾರೆ ಹಿಂಗೆ ಸ್ಟೇಜ್ ಮೇಲೆ. ಸೊ ಅದು ಒಳ್ಳೆ ಒಂದು ಹಾಡಿರ್ತವೆ, ಸಂಸ್ಕೃತ ಸಾಂಗ್ ಇರ್ತವೆ, ಒಂದಿಷ್ಟು ಪ್ರಾರ್ಥನಾ ಗೀತೆ ಇರುತ್ತೆ. ಸೊ ಅವನ್ನೆಲ್ಲ ಹೇಳ್ತಾರೆ. ಮತ್ತು ಇನ್ನೊಂದು ಇಲ್ಲಿ ಹೆಚ್ಚಾಗಿ ಬಸವಣ್ಣ ತತ್ವ ಪಾಲನೆ ಆಗುತ್ತಲ್ಲ, ಸೊ ಬಸವಣ್ಣವರ ಕೆಲವೊಂದಿಷ್ಟು ವಚನಗಳನ್ನ ಕೂಡ ಹೇಳ್ತಾರೆ ಇಲ್ಲಿ. ಅಂದ್ರೆ ನೀನು ಇಲ್ಲಿದ್ದಾಗ ಎಷ್ಟು ವರ್ಷ ಇದ್ದೀವಿ ಕೃಷ್ಣ? ಒಂದು 7-8 ವರ್ಷ. ಅಂದರೆ 5ನೇ ಕ್ಲಾಸಿಂದ ಬಂದವನು 12ನೇ ಕ್ಲಾಸ್ವರೆಗೂ ಇದ್ದೆ. 5ನೇ ಕ್ಲಾಸಿಂದ 12 ಪಿ ಯು ಸಿ ಅಪ್ ಟು. ಹೆಂಗೆ ಎಷ್ಟು ಮೊದಲು ಬಂದಾಗ ಹೆಂಗಿತ್ತು ನಿಮ್ಮ ಪರಿಸ್ಥಿತಿ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವು ಏನೂ ಇದ್ದಿದ್ದಿಲ್ಲ. ಇವೆಲ್ಲ ಈಗ ಏನಾಗಲ್ಲ, ಇವೆಲ್ಲ ಹೊಸವು ಇವು. ನಾನಿದ್ದಾಗ ಹೆಂಗಿತ್ತು ಅಂತಂದರೆ, ಅದು ಒಂದು ಕುಮಾರಸ್ವಾಮಿ ಭವನ ಅಂತ ಐತಲ್ಲ, ಆಗ ಹಾಸ್ಟೆಲ್ ಇತ್ತು. ಅದ್ರಾಗ ಅವಾಗೆಲ್ಲ ಇದ್ರೊಳಗಡೆ ಗಿಗಣಿ ಅದೆಲ್ಲ ಇತ್ತು. ಇವೆಲ್ಲ ಹೆಂಗೆ ಗೊತ್ತಾ, ಕಲ್ಲಿನೂ ಇದ್ದು ಅವಾಗೆಲ್ಲ. ಈಗೆಲ್ಲ ಹೆಂಗಾಗ್ಯಾವ ಅಂತಂದ್ರೆ ಫುಲ್ ಸಿಮೆಂಟ್ ಆಗಿ ಒಳ್ಳೊಳ್ಳೆ ಇವ್ರಿಗೆ ಒಂಥರ ಏನೋ ಲೇಟೆಸ್ಟ್ ಹಾಸ್ಟೆಲ್ಸ್ ಆ ಥರ ಮಾಡಿಕೊಟ್ಟಿದ್ದಾರೆ. ಸೊ ಅದು ಶ್ರಮ ವಹಿಸಿದ್ರು ಅಜ್ಜರು, ಬುದ್ಧಿಗಳು ಶ್ರಮ ವಹಿಸಿ ಅಷ್ಟೆಲ್ಲ ದುಡ್ದಿದ್ದು ಪ್ರತಿಫಲನೇ ಈಗಿದು ಈ ಥರ ಒಂದು ಚೇಂಜ್ ಆಗಿರೋದು. ಹುಬ್ಳಿ, ಜಮಖಂಡಿ. ಹುಬ್ಳಿಗಲ್ಲಿ ಇಡೀ ಉತ್ತರ ಕರ್ನಾಟಕನ ಇಲ್ಲ ಐತಿ. ಹುಬ್ಳಿ, ಜಮಖಂಡಿ, ಬಿಜಾಪುರ, ಬಾಗಲಕೋಟೆ, ರಾಯಚೂರು ಎಲ್ಲ ನಮ್ಮ ಉತ್ತರ ಕರ್ನಾಟಕ. ನನಗೆ ಅನ್ಸಿದ್ದು
ಉತ್ತರ ಕರ್ನಾಟಕದ 90% ಎಲ್ಲ ಉತ್ತರ ಕರ್ನಾಟಕದ ಮಕ್ಕಳೇ ಇದ್ದಾರೆ ಇಲ್ಲಿ. ಹಾಂ, ಇಲ್ಲಿ ಈಗ ಹೆಂಗಾಗೈತೆ ಗೊತ್ತಣ್ಣ, ಈಗಿಂದಲ್ಲ. ನಮ್ಮ ತಂದೆ ತಾಯಿಗಳು ಇಲ್ಲಿ ಬಿಟ್ಟಿದ್ದೇನು ಗೊತ್ತಣ್ಣ, ಊರಾಗ ಇದ್ನೆ ಅಂದ್ರೆ ಉಡಾಳಕ್ಕ ನೀವ. ಹಾಂ, ಇಲ್ಲಿ ಮಠಕ್ಕೆ ಬಂದೆ ಅಂತಂದ್ರೆ ಉದ್ಧಾರಕ್ಕ. ಅಲ್ಲ, ನಾವು ಉತ್ತರ ಕರ್ನಾಟಕದವರೆಲ್ಲ ಉಡಾಳ್ ಮಂದಿನ ಮತ್ತೆ ಅದ್ರ ಬೇರೆ. ಮತ್ತೆ ಇಲ್ಲಾರ ಸೇರಿ ಒಂದ್ಸೂರು ಉದ್ಧಾರ ಆಗ್ಲಿ ಅಂತ ನಾನು ನೋಡಿ ಬಿಡಂಗಿದ್ರೆ. ಈ ಬ್ಯಾಟಲ್ಲಿ ನಾವು ಚಿಕ್ಕವರಿದ್ದಾಗ ಇಂಥದೇ ಬ್ಯಾಟಲ್ ಆಡ್ತಾ ಇದ್ವಿ, ಎಂಜಾಯ್ ಮಾಡ್ತಿದ್ವಿ. ನೋಡಿ ಪಾಪ ಬೇರೆ ಬೇರೆ ಊರುಗಳಿಂದ ಬಂದು ಮಕ್ಕಳಿಲ್ಲಿ ನಮ್ಮ ಜೊತೆ ಸೇರ್ಕೊಂಡು ಚೆನ್ನಾಗಿದ್ದಾರೆ. ನೋಡಿ, ಬಾಟ್ಲನ್ನೇ ಬಾಲ್ ಮಾಡ್ಕೊಂಡು ಅದ್ರಲ್ಲಿ ಮಣ್ಣು ತುಂಬಿ ನನಗೆ ಬೌಲಿಂಗ್ ಮಾಡಿದ್ರು. ಏನೋ ನಮ್ಮ ಬಾಲ್ಯದ ದಿನಗಳೆಲ್ಲ ನೆನಪಾಗ್ತಿದ್ವಿ. ಏನು ಕೃಷ್ಣ? ಹೌದೌದು, ಅದು ಮಾತ್ರ ನಿಜ. ಹುಡುಗರು ಆಡ್ರಪ್ಪ, ತಗೊಳ್ರಿ, ಎಂಜಾಯ್ ಮಾಡಿ. ನಾನು ಹಿಂಗೆ ಕಲ್ಲು ಇರೋ ಅದು ವಟಪಾಟ ಅವೆಲ್ಲ ಇಲ್ಲೇ ಹೆಂಗೆ ಆಡ್ತಿದ್ವಿ. ಈ ಬ್ಯಾಟ್ ಗಿಟ್ ಇತ್ತಂತಂದ್ರೆ ಯಾರಾದ್ರೂ ರೂಮ್ನಾಗ ಇಟ್ಟು ಅಂತಂದ್ರೆ ಯಾವನಾರು ಕಳ್ತನ ಮಾಡ್ಕೊಂಡು ಹೋಗ್ತಾನೆ ಅಂತೇಳಿ ಈ ಯಾವುದೋ ತೆಂಗಿನಕಾಯಿದು ಏನದ ಗರಿದಲ್ಲ, ಹಾಂ, ತೆಂಗಿನಕಾಯಿ ಗರಿದು ಇದು ಮಾಡ್ಕೊಂಡು ಆಡ್ತಿರ್ತಾರೆ. ಆ ಬಾಲ್ ಮಾಡಿದ್ದು ನೋಡ್ಬೇಕಿತ್ತು. ಆ ಬ್ಯಾಟ್, ಅದು ಬ್ಯಾಟ್ ಮನೆ ಹಾಳಾಗೋಗ್ಲಿ, ಬಾಲು ಈ ಪ್ಲಾಸ್ಟಿಕ್ ಬಾಟ್ಲ್ ಒಳಗಡೆ ಮಣ್ಣು ತುಂಬ್ಯಾರ ಗುರು. ಅಲ್ಲ, ಅದು ನಾನು ಬಾಲ್ ಎಲ್ಲ ಐತಂತ ಹುಡ್ಕಾಗತ್ತೀನಿ. ಇದು ಜ್ಯೂಸಿಂದ ಅದು ಏನೋ ಮಾಜಾ ಗೀಜಾದ ಏನೋ ಇರ್ಬೇಕೇನೋ, ಅದ್ರಾಗ ಮಣ್ಣು ತುಂಬಿ ಬಾಲಿಂಗ್ ಮಾಡತ್ತಾರ. ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಇದ್ರು ಹೆಂಗಾರ ಬದುಕ್ ಬರ್ತಾರ ಅಂತಾರಲ್ಲ, ಹುಡು ಹಿಂಗೆ ಒಂದ್ಸಲ ನಿಂದು ಅನುಭವ ಹೇಳಿದೆ. ಟೋಟಲ್ ಇಲ್ಲೇ ಎಲ್ಲ ಗ್ರೌಂಡಲ್ಲಿ ಕೂತ್ಕೊಂಡು ಅಳ್ತಿದ್ದೆ ನಾನು. ಹೌದು, ಸಿಕ್ಕಾಪಟ್ಟೆ ನೆನಪಾಗೋದು. ಇನ್ನೂ ನೆನಪು ಬಿಡಲ್ಲ. ಇವ್ರು ನೋಡಿ, ಸಣ್ಣ ಸಣ್ಣ ಮಕ್ಳು ಅದಾರ. ಕ್ಲಾಸ್ ನೀನು 6 ನೋಡಿ, 6ನೇ ಕ್ಲಾಸ್. ನೀನು ಎಷ್ಟನೇ ಕ್ಲಾಸಿಗೆ ಬಂದಿದ್ದೆ? 5ನೇ ಕ್ಲಾಸಿಗೆ. 5ನೇ ಕ್ಲಾಸ್. ನನಗಿನ್ನು ಲುಂಗಿ ಹಾಕೊಂತಿದ್ದಿಲ್ಲ, ಹಿಂಗೆ ಹಿಡ್ಕೊಂಡು ಓಡಾಡ್ತಿದ್ದೆ. ಇದೇ ಫಸ್ಟ್ ಸರಿನಾ? ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳಲ್ಲ ನೀನು? ಮಾಡ್ಕೊತೀರಾ? ಏನಂತ? ಅಳ್ಬೇಡವ ಅಂತ ಹೇಳ್ದೆ. ಇಲ್ಲೇ ಓದ್ತೀನಿ ಅಂತ ನೀನೇ ಹೇಳ್ದಿ. ಹೌದಾ? ಮಕ್ಕಳು ಎಷ್ಟರ ಮಟ್ಟಿಗೆ ಅಂತಂದರೆ, ನಾವು ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಿದ್ವಿ ಅಂತ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಒಟ್ಟಾರೆ ಕೃಷ್ಣ, ಸೊ ಫೈನಲ್ ಆಗಿ ಪ್ರೇಯರ್ ಕೇಳಿದ್ವಿ, ನಾವು ಕೂಡ ಪ್ರಾರ್ಥನೆ ಮಾಡಿದ್ವಿ. ಸೊ ಇದು ನನಗೆ ಹಳೇದು, ಇವಾಗ ನಂಗೆ ಹೊಸದು ಅನ್ನಿಸ್ತು. ಸೊ ವಿಶ್ವಣ್ಣಂಗೆ ಇದು ಹೊಸದು ಆ್ಯಕ್ಚುಲಿ. ಅಣ್ಣ, ಲೈಕ್ ಯಾವ ಥರ ಅನ್ನಿಸ್ತು, ಯಾವ ಥರ ಫೀಲ್ ಆದ ನೀನು? ಕೃಷ್ಣ, ತುಂಬ ಅದ್ಭುತವಾಗಿತ್ತು. ನಾನು ಸಿದ್ಧಗಂಗಾ ಮಠಕ್ಕೆ ತುಂಬ ಸರಿ ಬಂದಿದ್ದೀನಿ. ಅದ್ರ ಪ್ರೇಯರ್ ಗೇರಲ್ಲೆಲ್ಲ ಭಾಗಿಯಾಗಿರಲಿಲ್ಲ. ನೋಡಿ, ವಿಭೂತಿ ಹಚ್ಕೊಂಡು ಈ ರೀತಿ ಸ್ಟೂಡೆಂಟ್ ಜೊತೆ ನಾವು ಸ್ಟೂಡೆಂಟಾಗಿ ಕೇಳೋವಂಥದ್ದು. ಮತ್ತು ಶ್ರೀಗಳು ಕೂಡ ತುಂಬ ಅದ್ಭುತವಾಗಿ ಮಾತನಾಡಿದ್ರು. ಅಂದರೆ ಪಾಠದ ಜೊತೆ ಜೀವನಕ್ಕೆ ಏನೆಲ್ಲ ಅಳವಡಿಸ್ಕೋಬೇಕು ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಟಿರೋಂಥದ್ದು. ಅದು ನೋಡಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂತಂದ್ರೆ ನಾವು ಬೆಂಗಳೂರೆಲ್ಲ ಓಡಾಡ್ಕೊಂಡು ಏನೋ ಒಂದು ಎಂಜಾಯ್ ಮಾಡ್ಕೊಂಡು ಎಲ್ಲದನ್ನೂ ನಾವು ನೋಡ್ತಾ ಇರ್ತೀವಿ. ಬಟ್ ತುಂಬ ಅದ್ಭುತವಾದಂಥ ನೋಡಿ, ಅರ್ಧ ಗಂಟೆ ಎಷ್ಟು ಶಿಸ್ತು, ಎಷ್ಟು ಸಂಯಮ, ಎಷ್ಟು ಭಕ್ತಿ, ಎಷ್ಟು ಭಾವ, ಅದನ್ನು ನೋಡ್ತಾ ಇದ್ರೆ ನಾವು ಒಂದು ಕ್ಷಣ ನಾವೆಲ್ಲಿದ್ದೀವಿ ಅನ್ನೋ ನಮಗೆ ಮರ್ತೋಗ್ಬಿಡುತ್ತೆ. ಆ ಲೆಕ್ಕಾಚಾರಕ್ಕೆ ಆಯ್ತು. ಈಗ ತುಂಬ ಖುಷಿ ಕೊಡ್ತು. ಮತ್ತೆ ವಿಸಿಟ್ ಕೊಡೋಣ ನಾವು ಸಿದ್ಧಗಂಗಾ ಮಠಕ್ಕೆ. ಮನಸ್ಸಲ್ಲಿ ಎಷ್ಟೋ ದುಡುಕ, ಎಷ್ಟೋ ನೋವುಗಳು ಏನಾಗುತ್ತೆ ಅನ್ನೋ, ಮುಂದೆ ಜೀವನದಲ್ಲಿ ಏನಾಗುತ್ತೆ ಅನ್ನೋ ಎಷ್ಟೋ ಭಯಗಳಿದ್ವು. ಇವತ್ತು ಮೋಸ್ಟ್ಲಿ ಅವು ಎಷ್ಟೋ ಮನಸ್ಸಿಗೆ ಶಾಂತಿ ಸಿಕ್ಕಂಗಾಯ್ತು. ಹೌದು. ಮುಂದೆ ನೋಡೋಣ. ಇನ್ನೂ ಲೈಕ್ ನಾನಂತರೂ ಸ್ವಲ್ಪ ಭಾವುಕ ಆಗಿದ್ದೀನಿ ಈಗ. ಸೊ ಇದಾಗಿತ್ತು ಇವತ್ತಿಂದು ವಿಡಿಯೋ. ಮತ್ತೆ ಮುಂದಿನ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ
ಮತ್ತೆ ಸಿಗೋಣ. ಇನ್ನೂ ಅದ್ಭುತವಾದಂತಹ ವಿಡಿಯೋಗಳನ್ನು, ಇನ್ನೂ ಅದ್ಭುತವಾದಂಥ ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಹಿಂಗೆ ಒಳ್ಳೊಳ್ಳೆ ಕ್ಷೇತ್ರಗಳನ್ನು, ಒಳ್ಳೊಳ್ಳೆ ಸ್ಥಳಗಳನ್ನು ತೋರಿಸ್ತೀವಿ. ನಾವಿಬ್ಬರು ನಿಮ್ಮ ಜೊತೆ ಇದ್ದೇ ಇರ್ತೀವಿ. ವಾಚ್ ಮಾಡ್ತಾ ಇರಿ ಮೋಕ್ಷ ಮಾರ್ಗ. ಇನ್ನೂ ಬೇರೆ ಬೇರೆ ಕಂಟೆಂಟ್ ಕೊಡ್ತಾ ಹೋಗ್ತೀವಿ. ಇನ್ನೂ ಅದ್ಭುತವಾದ ಕಂಟೆಂಟ್ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ದಿವಸ ವೇಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ನಾವು ಸ್ವಲ್ಪ ರೌಂಡ್ಸ್ ಹಾಕಬೇಕಲ್ಲ. ಓಕೆ, ಕೀಪ್ ವಾಚಿಂಗ್ ಮೋಕ್ಷ ಮಾರ್ಗ. ಜೈ ಸಿದ್ಧಲಿಂಗ.